ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೇಲಿ ಹಬ್ಬ ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ. ನಮ್ಮ ಮನೇಲೂ ಚೆನ್ನಾಗಾಗಿದೆ ಹಬ್ಬ. ತಾಯಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇವತ್ತಿಂದು ವಿಡಿಯೋ ನಮ್ಮ ಮನೇಲಿ ಯಾವ ಥರ ಹಬ್ಬ ಮಾಡಿದ್ದೀವಿ, ಆಮೇಲೆ ಹಬ್ಬಕ್ಕೆ ಯಾವ್ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೇಲೇ ಚಿಕ್ಕದಾಗಿ ಅಮ್ಮನವ್ರನ್ನ ಪೂಜಿಸ್ಕೊಂಡಿದ್ದೀನಿ. ಪ್ರತಿ ವರ್ಷವೂ ಇದೇ ಥರ ಸಿಂಪಲಾಗಿ ಮಾಡ್ಕೊತೀನಿ. ನಾನು ಸೀರೆ ಏನು ಉಡ್ಸೋಕೆ ಹೋಗಲ್ಲ, ತಟ್ಟೆಲಿ ಇಟ್ಬಿಟ್ಟು ಬರೀ ಜಾಗಿಟ್ ಪೀಸಲ್ಲೇ ಅಲಂಕಾರ ಮಾಡ್ಕೊತೀನಿ. ಬೆಳಗಿನ ಜಾವ 5 ಗಂಟೆಗೆಲ್ಲ ಅಮ್ಮನವ್ರನ್ನ ಕುಂಡಿಸ್ಕೊಂಬಿಟ್ಟಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ಸೂರ್ಯ ಊಟಕ್ಕಿಂತ ಮುಂಚೆನೇ ಪೂಜೆ ನಮ್ಮ ಮನೇಲಿ ಆಗೋಗಿರುತ್ತೆ. ಆಮೇಲೆ ಇವತ್ತು ಪೌರ್ಣಮಿ ಬೇರೆ ಇರೋದ್ರಿಂದ ತುಂಬಾ ಒಳ್ಳೆಯದು. ಪೌರ್ಣಮಿ ದಿವಸನೇ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಮಾಡಿಸ್ತಾರಲ್ವ, ಆದ್ದರಿಂದ ವರಲಕ್ಷ್ಮಿ ಹಬ್ಬ ಬಂದಿರೋ ತುಂಬಾ ಒಳ್ಳೆಯದು. ಆಮೇಲೆ ಶುಕ್ರವಾರ ನಾವು ಅಮ್ಮನ್ನ ಕುಂಡಿಸಿರ್ತೀವಲ್ಲ, ದಯವಿಟ್ಟು ಸಂಜೆನೇ ಆರತಿ ಮಾಡಿ ಒಬ್ಬೊಬ್ರು ಕಳಸ ಕದ್ಲಿಸ್ಕೊಂಬಿಡ್ತೀರ. ದಯವಿಟ್ಟು ಆ ಕೆಲಸ ಮಾಡೋಕ್ಕೋಗ್ಬೇಡಿ. ಶನಿವಾರ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಕಳಸ ಕದ್ಲಿಸ್ಬಿಟ್ಟು ಅಮ್ಮನ್ನ ತೆಗೀರಿ ಅಂತ ಹೇಳ್ತೀನಿ. ಶುಕ್ರವಾರಕ್ಕೆ ಯಾವುದೇ ಕಾರಣಕ್ಕೂ ಅಮ್ಮನ ತೆಗಿಬೇಡ್ರಿ ಮನೆಯಲ್ಲಿ. ಆಮೇಲೆ ಬೆಳ್ಳಿ ಸಾಮಾನೆಲ್ಲ ಯಾವ ಥರ ತೊಳಿಬೇಕು ಅಂತಲೂ ತೋರಿಸ್ತೀನಿ, ಯಾವ್ದು ತೊಳಿಬೇಕು ಅಂತ ನೋಡಿ. ಪ್ರತಿ ವರ್ಷ ನಾನು ಪೂಜೆ ಆದಮೇಲೆ ಒಂದು ಬಟ್ಟೆಲಿ ದೀಪ ಎಲ್ಲ ಒರೆಸ್ಬಿಟ್ಟು ಒಂದು ಕವರಲ್ಲಿ ಹಾಕ್ಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ನಾನು ಎತ್ತಿಟ್ಬಿಡ್ತೀನಿ. ಗಾಳಿ ಆಡೋದ್ರಿಂದನೇ ಬೆಳ್ಳಿ ಸಾಮಾನು ಕಪ್ಪಾಗೋದು. ನೋಡಿ ಇವಾಗ ತಂದಿದ್ದೀವಿ ಅನ್ನೋಗಿದೆ, ಬಳಸಿರೋದೇ, ನಾನು ತೊಳೆದಿಲ್ಲ ಅದನ್ನೇನು, ಹಂಗೆ ಇಟ್ಟಿರೋದ್ರಿಂದ ನೋಡಿ ಯಾವ ಥರ ಇದೆ ಅಂತ. ಆಮೇಲೆ ಕೋಲ್ಗೇಟ್ ಪೌಡ್ರಲ್ಲಿ ತೊಳೆಯೋದ್ರಿಂದ ಬೆಳ್ಳಿ ಸಾಮಾನು ತುಂಬಾ ಚೆನ್ನಾಗಿರುತ್ತೆ. ಇದು ದಿನ ಬಳಸೋದು ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂದ್ಬಿಟ್ಟು. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಕೋಲ್ಗೇಟ್ ಪೌಡ್ರಲ್ಲಿ ತೊಳೆಯೋದ್ರಿಂದ ಇವಾಗ ತಂದಿದ್ದೀವೇನೋ ಅಂಗಡಿಯಿಂದ ಅಂತ ಅನಿಸುತ್ತೆ. ಆಮೇಲೆ ಇದೆಲ್ಲ ತೊಗೊಂಡಿರೋದು ನಮ್ಮ ಅಣ್ಣನ ಅಂಗಡಿಲಿ, ಅವ್ರದ್ದು ಒಡವೆ ಅಂಗಡಿ ಇದೆ ದಾಸರಳ್ಳಿಲಿ, ಅವ್ರ ಹತ್ರನೇ ನಾನು ತೊಗೊಂಡಿರೋದು. ಆಮೇಲೆ ಚಿನ್ನದ ಒಡವೆನೂ ಸಿಗುತ್ತೆ, ಕಸ್ಟಮೈಸ್ ಮಾಡ್ಕೊಡ್ತಾರೆ ಅವರು. ನೀವು ಯಾವುದೇ ಥರ ಆರ್ಡ್ರ್ ಕೊಟ್ಟರು ಮಾಡಿಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅವ್ರ ಹತ್ರ ಐಟಮ್ ಎಲ್ಲನೂ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ತೊಗೊಳ್ಳಿ ಅಂತ ಹೇಳ್ತೀನಿ. ನೋಡಿ ನಾನು ಆಮೇಲೆ ತುಪ್ಪದ ದೀಪ ಬೇರೆ ಹಚ್ಚೋದು, ಆದ್ದರಿಂದ ದೀಪ ಏನು ಕರೆ ಕಟ್ಟಿರಲ್ಲ, ಉಜ್ತಾ ಇದ್ದಂಗೆ ಹೊಲ್ಟೋಗುತ್ತೆ. ನೋಡಿ ಕಳಸನೂ ಅಷ್ಟೇ ಯಾವ ಥರ ಇದೆ ತೊಳೆದ್ಮೇಲೆ ಅಂತ ಒಂಚೂರು ಮಾರ್ಕಿಲ್ಲ. ದೀಪನೂ ನೋಡ್ಬೋದು ಅದು ಯಾವ ಥರ ಇದೆ, ತೊಳೆದ್ಮೇಲೆ ಯಾವ ಥರ ಇದೆ ಅಂದ್ಬಿಟ್ಟು. ಈ ಅರ್ಶಿನ ಕುಂಕುಮದ ಬಟ್ಲು ನಮ್ಮ ಮಾವನ ಮಗಳು ಕೊಟ್ಟಿರೋದು. ಆಮೇಲೆ ಚಿಕ್ಕ ಚಿಕ್ಕ ಐಟಮ್ ಎಲ್ಲನೂ ನಾನು ತೊಗೊಂಡಿರೋದು. ಅಂದರೆ ಗೌರಿ ಹಬ್ಬಕ್ಕೆ ರಾಖಿ ಕಟ್ಟಾಗ ಎಲ್ಲ ಕೊಡ್ತಾರಲ್ಲ ಅಮೌಂಟ್ಗಳು, ಅದನ್ನೆಲ್ಲ ಕೂಡಿಟ್ಕೊಂಬಿಟ್ಟು 2,000 3,000 ಆದಾಗ ಈ ಥರ ಚಿಕ್ಕ ಚಿಕ್ಕ ಐಟಮ್ ತೊಗೊಂಬಿಟ್ಟಿದ್ದೀನಿ. ಈ ಇದು ಬೆಳ್ಳಿ ಕಾಯಿನ್ಗಳು ಮಾತ್ರ ನಮ್ಮ ಅಣ್ಣನ ಹತ್ರ ಅವರು ಚೀಟಿ ಹಾಕ್ಸ್ಕೊತಾರೆ. ಅವರು 2,000 5,000 ಎಷ್ಟಾದರೂ ನಾವು ಕಾರ್ಡ್ಗಳು ಕಟ್ಬೋದು ಪ್ರತಿ ತಿಂಗಳು. ಅದಕ್ಕೆ ಗಿಫ್ಟಾಗಿ ಬೆಳ್ಳಿ ಕಾಯಿನ್ ಕೊಟ್ಟಿರೋದವರು. ನೋಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ತೊಗೊಬೋದು. ತುಂಬಾ ಚೆನ್ನಾಗಿರುತ್ತೆ ಐಟಮ್ ಎಲ್ಲನೂ. ಇವಾಗೆಲ್ಲ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಈಗ ದೇವ್ರ ಮನೇನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡೋದು ನೀರಿಗೇ ಒಂಚೂರು ಅರ್ಶಿನೂ ಕಲ್ಲುಪ್ಪು ಬರುತ್ತಲ್ಲ ಅದನ್ನು ಹಾಕ್ಕೊಂಡು ನಾನು ಒರೆಸಿಟ್ಕೊತಾ ಇದ್ದೀನಿ. ಮನೆ ಒರೆಸೋವಾಗೂ ಅಷ್ಟೇ ಒಂದು ಸ್ವಲ್ಪ ಅದಕ್ಕೆ ಮನೆ ಒರೆಸೋ ನೀರಿಗೆ ಅರ್ಶಿನೂ ಕಲ್ಲುಪ್ಪು ಹಾಕ್ಕೊಂಡು ಒರೆಸ್ಕೊಳ್ಳಿ, ತುಂಬಾ ಒಳ್ಳೆಯದು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. 3 ದಿವಸದಿಂದ ಬೇರೆ ಹುಷಾರಿಲ್ಲ, ಮನೆ ಕ್ಲೀನ್ ಮಾಡಿಬಿಟ್ಟು ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ. ತುಂಬಾ ಡಸ್ಟ್ ಇರೋದ್ರಿಂದ ಕೋಲ್ಡ್ ಆಗೋಗಿದೆ, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದೇವ್ರ ಫೋಟೋಕ್ಕೂ ಅಷ್ಟೇ ನಾನು ಪೇಪರಲ್ಲಿ ಒರೆಸ್ಕೊತೀನಿ, ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಕೆ ಹೋಗಬೇಡಿ. ಪೇಪರಲ್ಲಿ ಒರೆಸ್ಕೊಳ್ಳೋದ್ರಿಂದ ಶೈನಿಂಗ್ ಆಗಿರುತ್ತೆ. ಈಗ ನೋಡಿ ಎಲ್ಲ ಒರೆಸ್ಬಿಟ್ಟು ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಪೂಜೆ ಸಾಮಾನು ಅದೇನು ಪೂಜೆ ಮಾಡ್ತೀವೋ ಅದನ್ನು ಇಟ್ಬಿಟ್ಟು ಕಳಸಕ್ಕೆ ಎಲೆ ಇಟ್ಬಿಟ್ಟು ಅದನ್ನು ದೇವ್ರ ಮನೇದು ಇಟ್ಕೊಂಬಿಟ್ಟೆ ನಾನು. ಆಮೇಲೆ ದಿನ ಬಳಸೋಕ್ಕಾದ್ರೆ ನೀವು ಬೆಳ್ಳಿ ಐಟಮು ಪ್ಲೈನು ತೊಗೊಳ್ಳಿ. ವರ್ಷಕ್ಕೊಂದ್ಸಲ ಬಳಸ್ಕೊತೀವಿ ಅಂತಂದರೆ ಡಿಸೈನ್ ಇರೋದು ತೊಗೊಳ್ಳಿ. ನಮ್ಮಮ್ಮ ಡಿಸೈನ್ ಇರೋದೇ ಕೊಡಿಸಿದ್ರು, ಯಾಕಂದರೆ ಡೈಲಿ ಬಳಸೋವಾಗ ಕಪ್ಪಾಗುತ್ತೆ, ಆಮೇಲೆ ಕೊಳೆ ಕುತ್ಕೊಂಡ್ಬಿಡುತ್ತೆ, ಸ್ವಲ್ಪ ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಪ್ಲೈನ್ ತೊಗೊಳ್ಳಿ ಡೈಲಿ ಬಳಸೋಕ್ಕೆ. ಅಪ್ರೂಪಕ್ಕೆ ನಾವು ಬಳಸ್ಕೊತೀವಿ ಅಂದರೆ ಡಿಸೈನ್ ಇರೋದು ತೊಗೊಳ್ಳಿ ಅಂತ ಹೇಳ್ತೀನಿ. ಇವಾಗ ಆ ಕಳಸಕ್ಕೂ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಅದಕ್ಕೆ. ಆಮೇಲೆ ಇವಾಗ ನಾವು ಚೊಂಬಿಗೆ ಆಗಲಿ ಬಿನ್ಗೆ ಆಗಲಿ ಏನು ಲಕ್ಷ್ಮೀ ಕುಂಡಿಸೋದಕ್ಕೆ ಯಾವುದೇ ಇಟ್ಟರು 5 ಎಳೆ 9 ಎಳೆ ಅಷ್ಟು ದಾರ ಮಾಡ್ಕೊಂಡು ಒಂದು ಅರ್ಶಿನ ಕುಂಕುಮ ಕಟ್ಕೊಳ್ಳಿ. ಆಮೇಲೆ ಕಳಸಕ್ಕೂ ಅಷ್ಟೇ ನಾನು ಯಾವುದೇ ಥರ ಏನೂ ಹಾಕಲ್ಲ. ಒಬ್ರೊಬ್ರು ಏನೇನೋ ಹೇಳ್ತಾರೆ ಹಾಕಬೇಕು ಅಂತ, ನಾನು ಏನೂ ಹಾಕಲ್ಲ. ಒಂದು ಬೆಳ್ಳಿ ಕಾಯಿನು, ಅರ್ಶಿನ ಕುಂಕುಮ, ಅಕ್ಷತೆ ಕಾಳು, ಒಂದು ಹೂವು, ಇಷ್ಟೇ ನಾನು ಹಾಕೋದು. ನಾನು ಅದರೊಳಗೆ ಏನೂ ಹಾಕ್ಕೊಳ್ಳಲ್ಲ. ಆಮೇಲೆ ಮುಖವಾಡಕ್ಕೂ ಅಷ್ಟೇ ಒಬ್ರೊಬ್ರು ಕಣ್ಣು ಕಪ್ಪಿಕ್ತಾರೆ, ಲಿಫ್ಟಿಗೆ ಹಾಕ್ತಾರೆ, ಏನೇನೋ ಅಲಂಕಾರ ಮಾಡ್ತಾರೆ. ದಯವಿಟ್ಟು ಅದೇನು ಮಾಡೋಕ್ಕೆ ಹೋಗಬೇಡಿ. ಅಮ್ಮಂಗೆ ಅರ್ಶಿನ ಕುಂಕುಮ ಹೂವು ಈ 3 ಮುಖ್ಯ ತಾಯಿಗೆ. ನೀವು ಯಾವುದೇ ಥರನೂ ನೀವು ಅಲಂಕಾರ ಮಾಡಿದ್ರೆ ಅದು ಚೆನ್ನಾಗಿರಲ್ಲ, ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದು ಕಣ್ಣಿಗೆ ಚೆನ್ನಾಗಿ ಕಾಣಿಸೋದಕ್ಕೆ ಅಷ್ಟೇ ಮಾಡ್ಕೊತೀವಿ ಹೊರತು ದೇವ್ರಿಗೆ ಮಾಡ್ತಾಯಿದ್ದೀವಿ ಅಂತ ಅಲ್ಲ. ಅದು ನೀವು ಅರ್ಶಿನ ಕುಂಕುಮದಲ್ಲೇ ನಾವು ಯಾವ ಥರ ಬೇಕಾದ್ರೂ ಅಲಂಕಾರ ಮಾಡ್ಕೊಬೋದು. ನಾನು ಇಡ್ತಾಯಿದ್ದೀನಿ ನೋಡಿ ಯಾವ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬರೀ ನಾನು ಅರ್ಶಿನ ಕುಂಕುಮದಲ್ಲೇ ಅಲಂಕಾರ ಮಾಡ್ಕೊಳ್ಳೋದು. ದಯವಿಟ್ಟು ಇಷ್ಟು ವರ್ಷ ಯಾರಾದರೂ ಮಾಡ್ಕೊಂಬಂದಿದೆ ಅದನ್ನು ಮಾಡಬೇಡಿ. ಮುಂದಕ್ಕೂ ಹೊಸ ತಂದೆ ಇಡ್ತೀವಿ ಅಂತ ನೀವು ಅನ್ಬೋದು, ದಯವಿಟ್ಟು ದೇವ್ರಿಗೆ ಅದೆಲ್ಲ ಇಡೋಕ್ಕೆ ಹೋಗಬೇಡಿ.
ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ಲಕ್ಷ್ಮಿ ಕುಂಡಿಸ್ತೀವಲ್ಲ ಆ ಮಣೆಗೆ ನಾನು ರಂಗೋಲಿ ಬಿಟ್ಕೊತಾ ಇದ್ದೀನಿ. ಅದು ರೆಡಿಮೇಡ್ದು ಇದು ಸಿಗುತ್ತಲ್ಲ ಅದಕ್ಕೆ ರಂಗೋಲಿ ಪುಡಿ ಹಾಕೊಂಬಿಟ್ಟು ರಂಗೋಲಿ ಬಿಡ್ತಾ ಇದ್ದೀನಿ. ಅದು ಬಿಟ್ಮೇಲೆ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವು ಇಟ್ಕೊತಾ ಇದ್ದೀನಿ ರಂಗೋಲಿ ಇದಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಆಮೇಲೆ ತೆಂಗಿನಕಾಯಿ ಇಡ್ತೀವಲ್ಲ ಕಳಿಸೋದಕ್ಕೆ ಅದಕ್ಕೂ ಅಷ್ಟೇ ನೀಟಾಗಿ ಎಲ್ಲ ನಾರನ್ನ ಬಿಡಿಸ್ಕೊಂಬಿಟ್ಟು ಪೂರ್ತಿ ಅರ್ಶಿನ ಬೆಳೆದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಬೇಕು. ಅರ್ಶಿನ ಇಟ್ಟುಬಿಟ್ಟೆ ಬೆಳೆದ್ಬಿಟ್ಟು ಅದಕ್ಕೂ ಅರ್ಶಿನ ಕುಂಕುಮ ತೆಂಗಿನಕಾಯಿಗೆ ಇಟ್ಬಿಟ್ಟೆ ಕಳಸ ಇಟ್ಕೊಬೇಕು. ನಮ್ಮ ಮನೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಬಿಟ್ಟು ಈಗ ಅಮ್ಮ ಮನೆಗೆ ಬಂದಿದ್ದೀನಿ. ಅವ್ರ ಮನೆಗೂ ದೇವ್ರಿಗೆ ಸೀರೆ ಉಡಿಸ್ಬೇಕು. ಪ್ರತಿ ವರ್ಷವೂ ಅಷ್ಟೇ ಅಮ್ಮ ಮನೆಗೆ ನಾನೇ ಸೀರೆ ಉಡ್ಸೋಕೆ ಹೋಗ್ತೀನಿ. ಕಾವ್ಯನೂ ಉಡಿಸ್ತಾಳೆ, ಆದರೂ ಅದೇನೋ ಪ್ರತಿ ವರ್ಷ ಅವ್ರು ನನ್ನೇ ಕರೆದು ನನ್ನ ಕೈಲೇ ಉಡ್ಸಿಸ್ಕೊತಾರೆ. ಆಮೇಲೆ ಇಲ್ಲಿ ನಮ್ಮಮ್ಮ ಬೇರೆ ಕಾಲು ನೀಡ್ಕೊಂಡಿದ್ದಾರೆ, ಯಾರು ತಪ್ಪಾಗಿ ತಿಳ್ಕೊಂಬಿಡಿ, ಅವ್ರಿಗೆ ಮಂಡಿ ನೋವು ಇರೋದ್ರಿಂದ ಕಾಲು ಮರ್ಚೋದಕ್ಕಾಗಲ್ಲ. ಸ್ವಲ್ಪ ನಾವು ದೂರದಲ್ಲೇ ಇದ್ದೀವಿ, ನಿಮ್ಗೆ ವಿಡಿಯೋ ಆ ಥರ ಕಾಣಿಸ್ತಾ ಇದೆ, ಅಲ್ಲಿ ಕಾಣಿಸ್ತಾ ಇರೋದಕ್ಕೆ ಹೇಳ್ತಾ ಇದ್ದೀನಿ. ಇವಾಗ ಒಂದು ಬಿನ್ಗೆಗೆ ನೋಡಿ ಈ ಥರ ಕಡ್ಡಿ ಕಟ್ಬಿಟ್ಟು ಒಂದು ಸಪೋರ್ಟಿಗೆ ತೊಗೊತಾ ಇದ್ದೀನಿ. ಆಮೇಲೆ ಏನಾಗೈತೆ ಇಲ್ಲಿ ಅಂದರೆ ವಿಡಿಯೋ ಪೂರ್ತಿ ಕವರ್ ಆಗಿಲ್ಲ, ಯಾಕಂದರೆ ಚಾರ್ಜಿಂಗ್ ಖಾಲಿಯಾಗಿ ಹೋಗೈತೆ, ನೋಡ್ಕೊಂಡೇ ಇಲ್ಲ. ಪೂರ್ತಿ ವಿಡಿಯೋ ಆಗಿದೆ ಅಂದ್ಕೊಂಡಿದ್ದೀನಿ, ಎಡಿಟ್ ಮಾಡುವಾಗ ನೋಡ್ಕೊಂಡಿದ್ದೀನಿ, ವಿಡಿಯೋನೇ ಆಗಿಲ್ಲ, ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಬೇಕಾದ್ರೆ ಇನ್ನೊಂದ್ಸಲ ಯಾವ ಥರ ಉಡ್ಸೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಇವಾಗ ನಾವು ಸೀರೆ ಸಿಗಿಸ್ಕೊಂತೀವಲ್ಲ ಆ ಭಾಗದಿಂದ ಈ ಥರ ಮಧ್ಯಕ್ಕೆ ಮರ್ಚ್ಕೊತಾ ಇದ್ದೀನಿ. ನಾನು ಚಿಕ್ಕದಾಗೆ ನಾನು ಉಡಿಸ್ತಾ ಇರೋದು ಸೀರೆ, ಅವರು ದೇವ್ರ ಮನೆಯಲ್ಲೇ ಕುಂಡಿಸೋದು, ಅದಕ್ಕೋಸ್ಕರನಷ್ಟೇ ಹಿಂಗೆ ಮಧ್ಯಕ್ಕೆ ಪೂರ್ತಿ ಫೋಲ್ಡ್ ಸರಿ ಸಮನಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಬಿಟ್ಟಿದ್ದೀನಿ. ಮಾಡ್ಕೊಬೇಕು ಅಂದರೆ ಒಂದು ಚಾಪೇನೋ ಒಂದು ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ನೀವು ಮಾಡ್ಕೊಬೋದು. ಕಾವ್ಯ ಇರೋದ್ರಿಂದ ಅವ್ಳು ಸಪೋರ್ಟ್ ಮಾಡ್ತಾಯಿದ್ಲು. ಇವಾಗ ನಾವು ಸಿಗಿಸ್ಕೊತೀವಲ್ಲ ಆ ಕಡೆಯಿಂದ ನೋಡಿ ಈ ಥರ ನೆರಿಗೆ ಹಿಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ನೆರಿಗೆ ಹಿಡ್ಕೊಬೇಕು. ಸೆರ್ಗೋರ್ಗು ನೆರಿಗೆ ಹಿಡ್ಕೊಂಬಿಟ್ಟಿದ್ದೀನಿ ನಾನು. ಅಷ್ಟು ಒಂದು ಈ ಥರ ಥರ ಮಾಡಿಬಿಟ್ಟು ಅದಕ್ಕೆ ದಾರ ಕಟ್ಕೊಂಬಿಟ್ಟು ಬಿನ್ಗೆಗೆ ಕಟ್ತಾಯಿದ್ದೀನಿ ನಾನು. ಆಮೇಲೆ ನಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲವಾಗಿ ನಾವು ಮಾಡ್ಕೊಬೋದು. ಇವಾಗ ನೋಡಿ ಆ ಸೀರೆಗೆ ಅದು ನಾವು ಹಿಡ್ದಿದ್ವಲ್ಲ ನೆರಿಗೆಗೆ ಅಲ್ಲೂ ಒಂದು ಸೀರೆದು ಗಂಟು ಹಾಕ್ಬಿಟ್ಟು ಇವಾಗ ಬಿನ್ಗೆ ಇದು ಕಟ್ಬಿಟ್ಟು ಮುಂದೆಗೆ ದಾರ ತೊಗೊಂಡು ಟೈಟಾಗಿ ಕಟ್ಕೊತಾ ಇದ್ದೀನಿ. ಇವಾಗ ಟೇಬಲ್ ಮೇಲೆ ಇಟ್ಟು ತೋರಿಸ್ತೀನಿ. ಇವಾಗ ನೋಡಿ ಯಾವ ಥರ ಬೇಕೋ ಅಷ್ಟು ನೆರಿಗೆನೂ ಅಗಲ ಮಾಡ್ಕೊಬೋದು. ಇವಾಗ ಮಿಕ್ಕಿದ ಸೆರಗು ಭಾಗ ಬಿಟ್ಟಿದ್ದೀವಲ್ಲ ಅದೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ನೆರಿಗೆ ಇಟ್ಬಿಟ್ಟು ಬಿನ್ಗೆ ಹಿಂದೆಗಡೆಯಿಂದ ತಗೊಂಡು ಮುಂದಕ್ಕೆ ಬಿಟ್ಕೊಂಡ್ರೆ ಡಬಲ್ ಸ್ಟೆಪ್ ಥರ ನೆರಿಗೆ ಇರುತ್ತೆ. ನಾವು ಉಟ್ಕೊತೀವಲ್ಲ ಅದೇ ಥರನೇ ಬರುತ್ತೆ. ಅದು ಇದು ಒಂದೇ ಕಲರ್ ಇರೋದ್ರಿಂದ ಗೊತ್ತಾಗಲ್ಲ, ಡಬಲ್ ಕಲರ್ ಇದ್ದಿದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸಿರೋದು. ಆಮೇಲೆ ನಮ್ಮಮ್ಮ ಮನೆಗೆ ಅಲಂಕಾರ ಎಲ್ಲ ಮಾಡಿರ್ತಾರಲ್ಲ ಅವು ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ ನೋಡ್ಬೋದು. ಇಷ್ಟ ಮಾಡ್ಕೊಳ್ಳೋಷ್ಟೊತ್ತಿಗೆ ಏನಾಗೋಯ್ತು, ವಿಡಿಯೋ ಸ್ಟಾಪ್ ಆಗೋಯ್ತು. ನಾವು ರೆಕಾರ್ಡ್ ಆಗ್ತಾಯಿದೆ ಅಂತಲೇ ಅಂದ್ಕೊಂಡು ನೋಡೇ ಆಗಿಲ್ಲ. ಚಿಕ್ಕ ಚಿಕ್ಕದಾಗಿ ನೆರಿಗೆ ಇಟ್ಕೊಂಡು ಬಿನ್ಗೆಯಿಂದ ತೊಗೊಂಡು ಪಿನ್ ಮಾಡ್ಕೊಂಡ್ರೆ ಆಯಿತು. ಅದೇ ಥರನೇ ಬರುತ್ತೆ. ಎಲ್ಲ ಇವ್ರ ಮನೆಗೆಲ್ಲ ಆಯಿತು ಮಾಡಿಬಿಟ್ಟು ಈಗ ನೋಡಿ ನಮ್ಮ ಮನೆಗೆ ಬಂದಿದ್ದೀನಿ. ಟೈಮ್ ಈಗಾಗಲೇ ಬೆಳಗಿನ ಜಾವ 4 ಗಂಟೆ ಆಗೈತೆ. ಪ್ರತಿ ವರ್ಷವೂ ಅಷ್ಟೇ 6 ಗಂಟೆ ಸೂರ್ಯ ಹುಟ್ಟೋಷ್ಟೊತ್ತಿಗೆಲ್ಲ ನಾವು ಮನೇಲಿ ಲಕ್ಷ್ಮೀ ಪೂಜೆ ಮಾಡಿಬಿಡ್ತೀವಿ. ಅಮ್ಮ ಮನೆಯಲ್ಲೂ ಅಷ್ಟೇ, ನೀವು ಅಷ್ಟೇ ಅಷ್ಟು ಬೇಗ ಮಾಡ್ಕೊಳ್ಳಿ. ಯಾಕಂದರೆ ನಾವು ಐನವ್ರನ್ನ ಕೇಳೋಂಗೆ ಇರಲ್ಲ, ಟೈಮ್ ಚೆನ್ನಾಗಿರುತ್ತೆ ಎಷ್ಟು ಗಂಟೆಗೆ ಮಾಡಬೇಕು ಅಂತ. ಬೆಳಗಿನ ಜಾವ ಆದರೆ ಯಾವುದೇ ಥರ ಏನೂ ಇರಲ್ಲ, ಅದಕ್ಕೋಸ್ಕರ ಅವಾಗ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಈ ವರ್ಷ ಹೂವಿನ ರೇಟೂ ಅಷ್ಟೇ ಎಲ್ಲ ಕಮ್ಮಿನೇ ಇತ್ತು, ಪರವಾಗಿಲ್ಲ ಹೋದ ವರ್ಷಕ್ಕಿಂತ. ಇವಾಗ ನಾವು ರಂಗೋಲಿ ಬಿಟ್ಕೊಂಡು ಪೀಠಕ್ಕೆ ಇಟ್ಕೊಂಡಿದ್ದಲ್ಲ ಅದಕ್ಕೊಂದು ತಟ್ಟೆ ಇಟ್ಬಿಟ್ಟು ಅಕ್ಕಿ ಕಾಳು ಹಾಕ್ಬಿಟ್ಟು ತಟ್ಟೆ ಒಳಗೆ ಓಂ ಅಂತ ಬರೆದು ಅರ್ಶಿನ ಕುಂಕುಮ ಇಟ್ಬಿಟ್ಟು ಒಂದು ಹೂವು ಇಟ್ಬಿಟ್ಟು ಕಳಸಕ್ಕೆ ನಾನು ಇಟ್ಕೊತಾ ಇದ್ದೀನಿ. ಲಕ್ಷ್ಮೀ ಮುಖವಾಡ ಎಲ್ಲನೂ ಇಟ್ಕೊಂಡು. ಆಮೇಲೆ ಬಳೆ ಅಂಗಡಿಲಿ ಆಗಿರ್ಬೋದು, ಗಂಧಿ ಅಂಗಡಿಲಾದರೂ ಈ ಥರ ಅಲಂಕಾರ ಮಾಡೋಕ್ಕೇ ಅದು ಬರುತ್ತೆ. ತೆಂಗಿನಕಾಯಿಗೆ ಚುಚ್ಚೋದು ಕೊಡಿ ಅಂದರೆ ಕೊಡ್ತಾರೆ ಹೂವಿನ ಅಲಂಕಾರ ಮಾಡೋದಕ್ಕೆ. ನಾವೆಲ್ಲ ಹೂವು ಮುಟ್ಕೊತೀವಲ್ಲ ಅದೇ ಥರ ನೋಡಿ ಲಕ್ಷ್ಮೀ ಮೇಲಿಂದನೂ ಹೂವು ಮಾಡ್ಬೋದು, ಹೂವು ಹಾಕ್ಬೋದು. ಆಮೇಲೆ ಆರ ಥರ ಹಾಕೋದಕ್ಕೂ ಅಷ್ಟೇ ಕಂಬಿ ಥರ ಹಿಂಗೆ ಉದ್ದಕ್ಕೆ ಬರುತ್ತೆ. ತೆಂಗಿನಕಾಯಿ ಚುಚ್ಕೊಂಡು ನಾವು ಎಷ್ಟು ಹೂವು ಹಾಕ್ಬೋದು, ಎಲ್ಲ ಥರ 5 ಥರ ಹೂವು ಮುಡಿಸ್ಬೋದು, ಎಲ್ಲ ಥರನೂ ಮಾಡ್ಕೊಬೋದು. ಎಲ್ಲ ಅಂಗಡಿಲೂ ಸಿಗುತ್ತೆ, ತಗೊಳ್ಳಿ. ಆಮೇಲೆ ನೀವು ಲಕ್ಷ್ಮೀ ಪೂಜೆ ಮಾಡುವಾಗ ಲಕ್ಷ್ಮೀ ವ್ರತದ್ದು ಬುಕ್ ಬರುತ್ತಲ್ಲ ಅದನ್ನ ಇಟ್ಟು ಪೂಜೆ ಮಾಡಿರಿ, ತುಂಬಾ ಒಳ್ಳೆಯದು. ಯಾಕಂದರೆ ನಾವು ವ್ರತ ಮಾಡೋಕ್ಕಾಗಲಿಲ್ಲ ಅಂದರೂ ಆ ಬುಕ್ ಇಟ್ಟು ಪೂಜೆ ಮಾಡ್ಬೋದು ವರಲಕ್ಷ್ಮಿ ಹಬ್ಬದ ದಿವಸ. ಆಮೇಲೆ ಗೆಜ್ಜೆ ವಸ್ತ್ರನೂ ಹಾಕಬೇಕು ದೇವ್ರಿಗೆ. ಮುಖ್ಯವಾಗಿ ಬೇಕಾಗಿರೋದೇ ಅಮ್ಮಂಗೆ ಅದೇನೆ, ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರನೇ ಹಾಕಬೇಕಾಗಿರೋದು. ಇವಾಗ ನಾನು ಜಾಗಿಟ್ ಪೀಸ್ನ ಚಿಕ್ಕ ಚಿಕ್ಕದಾಗಿ ಅದು ನೆರಿಗೆ ಇಟ್ಕೊಂಬಿಟ್ಟು ಹಿಂದೆಯಿಂದ ತೊಗೊಂಡು ಮುಂದಕ್ಕೆ ತೊಗೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ನಾನು ಈ ಥರ ಜಾಗಿಟ್ ಪೀಸ್ ಇಟ್ಬಿಟ್ಟೆ ಮಾಡ್ಕೊಳ್ಳೋದು. ಸೀರೆ ಜಾಗಿಟ್ಟು ಮಡ್ಲಕ್ಕಿ ಸಾಮಾನು ಒಂದು ತಟ್ಟೆಲಿ ಇಡ್ತೀನಿ. ಆಮೇಲೆ ಯಾವುದೇ ರೀತಿಯೂ ನಾನು ತಿಂಡಿಗಳು ಮಾಡಲ್ಲ. ನಾನು ಬರೀ ನೈವೇದ್ಯಕ್ಕೆ ಮಾತ್ರ ಸಜ್ಜಿಗೆ ಮಾಡ್ತೀನಿ. ಬರೀ ಹಣ್ಣುಗಳು ಒಂದು 5 ಥರ ಹಣ್ಣು ಇಟ್ಬಿಟ್ಟೆ ಪೂಜೆ ಮಾಡೋದು. ನಾನು ಅವತ್ತಿಂದನೂ ಇದೇ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಆ ಕಾರಣದಿಂದ ಹಣ್ಣುಗಳು ಇಟ್ಕೊಂಡೆ ನಾನು ಪೂಜೆ ಮಾಡ್ತೀನಿ, ಯಾವುದೇ ಥರ ತಿಂಡಿ ಮಾಡಲ್ಲ. ಇದು ಇವಾಗ ನಾನು ತೋರಿಸ್ತಾ ಇರೋದು ಅದು ಜಾದವ್ ಪೌಡ್ರ್ ಅಂತ ಎಲ್ಲ ಗಂಗೆ ಅಂಗಡಿಲಿ ಸಿಗುತ್ತೆ. ದೀಪಕ್ಕೆ ಹಾಕಿ ಹಚ್ಚೋದು ತುಂಬಾ ಒಳ್ಳೆಯದು. ಮನೇಲಿ ಅದನ್ನ ಹಚ್ಚೋದ್ರಿಂದ ಈ ದೇವಸ್ಥಾನಗಳಲ್ಲೆಲ್ಲ ಘಮ ಘಮ ಅಂತ ಇರುತ್ತಲ್ಲ, ಮನೇಲೂ ಅದೇ ಥರನೇ ಇರುತ್ತೆ. ದೀಪಕ್ಕೆ ಹಾಕ್ಬಿಟ್ಟು ಎಣ್ಣೆ ಒಯ್ದು ಹಚ್ಚಿದ್ರೆ ಆಯಿತು. ಆಮೇಲೆ ಇವಾಗ ಬಾಳೆ ಕಂದು ಇಡೋಕ್ಕೆ ಸ್ಟ್ಯಾಂಡ್ ಬಂದಿದೆ. ಇವಾಗ ನೋಡಿ ಚಿಕ್ಕ ಚಿಕ್ಕದಾಗಿ ಬಾಳೆ ಕಂದು ತಂದುಬಿಟ್ಟು ಅದನ್ನು ಇಟ್ಟಿದ್ದೀನಿ. ಎಲ್ಲ ರೆಡಿ ಆಗಿದ್ದಾಯಿತು. ಹಣ್ಣುಗಳೆಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ನಾನು ಸಜ್ಜಿಗೆ ಮಾಡಿದೆ, ಅದನ್ನು ಇಟ್ಬಿಟ್ಟು ಈಗ ದೀಪ ಹಚ್ತಾ ಇದ್ದೀನಿ. ಆಮೇಲೆ ಸಜ್ಜಿಗೆನೂ ಯಾವ ಥರ ಮಾಡೋದು ಅಂತ ನಾನು ಇವಾಗ ಅದನ್ನು ತೋರಿಸ್ಕೊಡ್ತೀನಿ.
ಓಂ ಕಾಮಾಕ್ಷಿಯೇ ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಓಂ ಶಕ್ತಿ. ಓಂ ಶಕ್ತಿಯೇ ನಮೋ ನಮಃ. ಓಂ ಓಂಕಾರ ಆನಂದಿಯೇ ನಮೋ ನಮಃ. ಓಂ ಲೋಕನಾಯಕಿಯೇ ನಮೋ ನಮಃ. ಓಂ ನಂಟಿಂಗು ನಂಟದವಳೆ ನಮೋ ನಮಃ. ಓಂ ಹೃದಯ ಕಮಲ ಬಯಸಿದವಳೆ ನಮೋ ನಮಃ. ಓಂ ಓದಿ ಅರಳಿರುವವಳೆ ನಮೋ ನಮಃ. ಓಂ ಮುಳ್ಳಾದ ಪರಮುಳೆ ನಮೋ ನಮಃ. ಓಂ ಉಸಿರಾಗಿ ನಿಂತವಳೆ ನಮೋ ನಮಃ. ಓಂ ಅರವತ್ತೂರಲ್ಲಿ ಕುಳಿತವಳೆ ನಮೋ ನಮೋ. ಮನದ ಪೂಜೆ ಎಲ್ಲ ಆಯಿತು. ಇವಾಗ ಸಜ್ಜಿಗೆ ಮಾಡಿದ್ನಲ್ಲ ನೈವೇದ್ಯಗೆ ಯಾವ ಥರ ಅಂತ ತೋರಿಸ್ಕೊಡ್ತೀನಿ. ಅರ್ಧ ಕಪ್ಪು ರವೆ ಹಾಕೊಂಡು ಹುರ್ಕೊತಾ ಇದ್ದೀನಿ. ಆಮೇಲೆ ದೇವ್ರಿಗೆ ನಾವು ಸೀರೆ ಉಡ್ಸಿರ್ತೀವಲ್ಲ ಅದರಲ್ಲಿ ಬ್ಲೌಸ್ ಪೀಸ್ ಬಂದಿರುತ್ತಲ್ಲ ಜಾಗಿಟ್ ಪೀಸು, ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಬೇರೆ ಜಾಗಿಟ್ ಪೀಸ್ ಇಟ್ಟೆ ನಾವು ಪೂಜೆ ಮಾಡಬೇಕು, ಹಂಗೇ ಸೀರೆ ಉಡ್ಸ್ಕೊಬೇಕು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ರವೆನೂ ಹುರ್ಕೊತಾ ಇದ್ದೀನಿ. ಆಮೇಲೆ ಮಡ್ಲಕ್ಕಿ ಸಾಮಾನು ಇಕ್ಕಿರ್ತೀವಲ್ಲ ಅದನ್ನು ಅಷ್ಟೇ ಯಾವ್ದಾದ್ರು ದೇವಸ್ಥಾನ ಕೊಡಿ ಅಂತ ಹೇಳ್ತೀನಿ. ನಾನು ಪ್ರತಿ ವರ್ಷವೂ ಬನಶಂಕರಿ ಅಮ್ಮಂಗೆ ಹೋಗ್ತೀನಿ. ನಾನು ವರಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಅಲ್ಲೂ ಕೊಟ್ಟು ಬಂದುಬಿಡ್ತೀನಿ ನಾನು. ಆದ್ದರಿಂದ ಹೇಳಿದೆ ರವೆನೂ ಹುರಿದಿಟ್ಕೊಂಡಿದ್ದಾಯಿತು. ಇವಾಗ 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು. ಸ್ಟವ್ನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೊಬೋದು ಸಜ್ಜಿಗೆನ. ನೋಡಿ ಇವಾಗ ಅದು ದ್ರಾಕ್ಷಿ ಎಲ್ಲ ಸ್ವಲ್ಪ ದಪ್ಪ ಆಗ್ತಾಯಿದೆ, ಹುರ್ಕೊತಾ ಇದ್ದಂಗೆ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. 2 ಏಲಕ್ಕಿನ ಕುಟ್ಟು ಹಾಕ್ಕೊತಾ ಇದ್ದೀನಿ. ನಾನು ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಲ್ಲ, 3/4 ಕಪ್ಪು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಬಿಟ್ಟು ಇವಾಗ ನೀರು ಹಾಕ್ಕೊತಾ ಇದ್ದೀನಿ. 1/2 ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ. ಅದು ಸರಿಯಾಗಿ ಅಳತೆ ಆಗುತ್ತೆ, ತೆಳ್ಳಗೆ ಚೆನ್ನಾಗಿರುತ್ತೆ. ಇವಾಗ ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ರವೆನ, ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ಟು 1 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನೋಡಿ ನೀರು ಕುದೀತಾ ಇದೆ. ಇವಾಗ ಹಾಕ್ಕೊತಾ ಇದ್ದೀನಿ ನಾನು ರವೆನ ಹುರಿದಿಟ್ಕೊಂಡಿರೋದನ್ನ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಆಯಿತು. ಚೆನ್ನಾಗಿ 1 ನಿಮಿಷ ಕುದಿಸ್ಕೊಂಡ್ರೆ ಸರಿಯಾಗಿ ಆಗಿರುತ್ತೆ. ನೀರೆಲ್ಲ ಇಂಬ್ರುಕೊಂಡು ಚೆನ್ನಾಗಿ ರವೆ ಎಳ್ಕೊಂಡಿರುತ್ತೆ. ಈಸಿಯಾಗಿ ಮಾಡ್ಕೊಬೋದು ಸಜ್ಜಿಗೆನ. ಆಮೇಲೆ ಅಮ್ಮ ಮನೇಲೇ ಒಬ್ಬಟ್ಟಿನ ಅಡುಗೆ ಮಾಡಿದ್ದಾರೆ. ನಮ್ಮ ಮನೇಲಿ ಇದು ನೈವೇದ್ಯಕ್ಕೆ ಮಾತ್ರ ಪ್ರಸಾದ ಮಾಡ್ಕೊಂಡಿದ್ದೆ. ಅಮ್ಮವ್ರ ಮನೆಗೆ ಊಟ ಎಲ್ಲನೂ ನೋಡಿ ಇವಾಗ ಆಗಿದೆಯಲ್ಲ. ಇವಾಗ ನಾನು ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡೆ ನಾನು. ಎಣ್ಣೆ ಹಾಕ್ಕೊಂಡು ಮಾಡ್ಕೊಬೋದು, ತುಪ್ಪ ತಿನ್ನಲ್ಲ ಅನ್ನೋರು. ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪ್ರಸಾದ ರೆಡಿಯಾಗಿದೆ. ನೋಡಿ ಸಿಂಪಲಾಗಿ ಯಾವ ಥರ ಮಾಡೋದು ಅಂತ ಸಜ್ಜಿಗೆ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮನೇಲಿ ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಈಗ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಟಿದ್ದೀನಿ. ನಮ್ಮ ಅಮ್ಮ ಮನೇಲೂ ಅಷ್ಟೇ ಮುಂಚೆ ಎಲ್ಲ ಥರನೂ ಅಡುಗೆ ಮಾಡೋದು ನಾವು ಚಿಕ್ಕ ಹುಡುಗರು ಇದ್ದಾಗ ನಮ್ಮಮ್ಮ. ಇವಾಗ ಅವರು ಅಷ್ಟೇ ಬರೀ ಸಜ್ಜಿಗೆ ಮಾಡಿಬಿಟ್ಟು ಒಬ್ಬಟ್ಟು ಅಡುಗೆ ಮಾಡ್ತೀವಲ್ಲ ಅದನ್ನೇ ನೈವೇದ್ಯಕ್ಕೆ ಇಕ್ತಾರೆ. ನೋಡಿ ಅಮ್ಮ ಮನೇಲೂ ಅಷ್ಟೇ ದೇವ್ರ ಮನೆಯಲ್ಲಿ ಸಿಂಪಲಾಗಿ ಕುಂಡಿಸಿದ್ರು. ಸೀರೆ ಆ ಥರ ಕಾಣಿಸ್ತಾ ಇದೆ ಉಡ್ಸಿರೋದು ಅಂತ ನೋಡ್ಬೋದು. ಡಬಲ್ ಕಲರ್ ಇದಿದೆ, ತುಂಬಾ ಚೆನ್ನಾಗಿ ಕಾಣಿಸಿರೋದು. ಎಲ್ಲರ ಮನೆಯಲ್ಲೂ ಅಲಂಕಾರ ಆಗಿ ಪೂಜೆ ಆದಮೇಲೆ ಗಮನ ಇಕ್ಕಿ ಬೇಕಾದ್ರೆ ನೋಡಿ ಅಮ್ಮ ಮನೇಲಿ ಯಾರ್ದಾದ್ರು ಒಬ್ರು ಥರ ಹೋಲಿರ್ತಾಳೆ. ಅಮ್ಮ ಮನೇಲಿ ಕಾವಿನ ಥರ ಇತ್ತು, ನಮ್ಮ ಮನೇಲಿ ನನ್ನ ಥರ ಇತ್ತು. ಬೇಕಾದ್ರೆ ಒಂದ್ಸಲ ನಿಮ್ಮ ಮನೆಗಳಲ್ಲೂ ನೋಡಿ, ಬೇಕಾದ್ರೆ ನಿಮಗೂ ಅನಿಸುತ್ತೆ, ಕಮೆಂಟಲ್ಲಿ ತಿಳಿಸಿ. ಬೇಕಾದರೆ ಏನೋ ಮಾಡಿ ಸಾರಾಗೈತೆ ಕಾಳು ಗೊಜ್ಜಾಗೈತೆ. ನಮ್ಮಮ್ಮ ಆಗಲಿ ಬರೋಷ್ಟಕ್ಕೆ ಒಬ್ಬಟ್ಟಿನ ಸಾರು ಆಮೇಲೆ ಕಾಳು ಗೊಜ್ಜು ಮಾಡಿಬಿಟ್ಟಿದ್ಯಮ್ಮ. ಕಾಳು ಗೊಜ್ಜು ರೆಡಿ ಮಾಡಿದ್ದಾರೆ ಮಾಡಿ ದುಬ್ಬಲ್ಲಿ ನೋಡಿ. ಒಬ್ಬಟ್ಟಿಗೂ ರೆಡಿ ಮಾಡಿಬಿಟ್ಟಿದ್ದಾರೆ ಆಗಲಿ ಎಲ್ಲ ಕಲಸಿ. ಇಲ್ಲ ಆಗಲಿ ಚಿತ್ರಾನ್ನಕ್ಕೂ ರೆಡಿ ಆಗೈತೆ. ನಮ್ಮ ಕಾವ್ಯ ಬೆಳ್ಳುಳ್ಳಿ ಬಿಡಿಸ್ತಾಳೆ. ಕಾವ್ಯ ಏನು ಮಾಡ್ತಾ ಇದೆಯಾ? ಒಡೆಗೆ ಬೆಳ್ಳುಳ್ಳಿ ಬಿಡಿಸ್ತಾ ಇದೆಯಾ? ಒಡೆಗೆ ನೋಡಿ ರುಬ್ಬಿಕೋರೆ. ನಮ್ಮಪ್ಪ ಈಗ ಸ್ನಾನ ಮಾಡ್ಕೊಂಡು ನಾಳೆ ಪೌರ್ಣಮಿ ಇದೆ, ರಕ್ಷಾಬಂಧನ ಇದೆ. ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ನನ್ನ ತಮ್ಮವರು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ, ಅವ್ರು ಇರಲ್ಲ. ಇವತ್ತೇ ನಾನು ಅವನಿಗೆ ರಾಖಿ ಕಟ್ಬಿಟ್ಟು ಅದನ್ನು ಆಚರಿಸ್ತಾ ಇದ್ದೀನಿ. ಹಂಗೇನೆ ನನ್ನ ತಮ್ಮಂಗೆ ನಾನು ರಾಖಿ ಕಟ್ತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಕಟ್ತೀನಿ. ನನ್ನ ತಮ್ಮಂಗೆ ಈ ಥರ ದೊಡ್ಡ ರಾಖಿ ಕಟ್ಟೋದು ನಂಗೆ ಚಿಕ್ಕದೆಲ್ಲ ಕಟ್ಟೋಕ್ಕೆ ಇಷ್ಟ ಆಗಲ್ಲ. ಈ ಥರ ಚಿನ್ನಾರಿ ದೊಡ್ಡ ರಾಖಿನೇ ಕಟ್ಟೋದು. ಆಮೇಲೆ ಊರಲ್ಲಿ ಕೋಲಾರದಲ್ಲೂ ಅಷ್ಟೇ ದಾಸರಳ್ಳಿಲಿ ನಮ್ಮ ಅಣ್ಣ ಇದ್ದಾರೆ, ಇಬ್ಬರು ಇದ್ದಾರೆ. ಅವರಿಬ್ರಿಗೂ ರಕ್ಷಾಬಂಧನದ ಶುಭಾಶಯಗಳು ಅಂತ ತಿಳಿಸ್ತೀನಿ. ಇವನಿಗೆ ರಾಖಿ ಕಟ್ಬಿಟ್ಟು ಇವತ್ತು ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಟೈಮ್ ಆಗಲೇ 7:30 ಆಗಿದೆ. ಅವನು ಡ್ಯೂಟಿ ಮುಗಿಸ್ಕೊಂಡು ಬರೋಷ್ಟೊತ್ತಾಗಲಿ 7:30 ಆಗಿತ್ತು. ಅವ್ರು ಗೌರಿ ಹಬ್ಬಕ್ಕೆ ಸೀರೆ ತಂದಿದ್ದು ಇವತ್ತೇ ಕೊಡ್ತೀನಿ ಅಂತ ಅಂದರು. ನಂಗೆ ಬೇಡ, ನನಗೆ ಅವತ್ತೇ ಕೊಡ್ರಿ, ಇವತ್ತು ರಾಖಿ ಕಟ್ತಾ ಇರೋದಕ್ಕೆ ಏನಾದರೂ ಕೊಡು ಸಾಕು ಅಂತ ಅಂದೆ. ನಾನೇನು ಈಸ್ಕೊಳ್ಳಿಲ್ಲ. ಮನೇಲಿ ಸಜ್ಜಿಗೆ ಮಾಡಿದ್ನಲ್ಲ ಅದೇ ಪ್ರಸಾದ ಕೊಟ್ಟು 500 ರೂಪಾಯಿನೂ ಚಾಕ್ಲೇಟ್ ಕೊಟ್ಟ. ಅದನ್ನು ತೊಗೊಂಡೆ, ಖುಷಿ ಆಯಿತು ನನಗೂ. ಈ ಸಲ 500 ರೂಪಾಯಿ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದೆ. ಇಲ್ಲೂ ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಇಲ್ಲೂ ಪೂಜೆ ಎಲ್ಲ ಇವತ್ತಿನ ದಿನ ಚೆನ್ನಾಗಿ ನಡೆದಿದೆ. ಇವತ್ತಿನ ದಿನ ಪೂರ್ತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಸಿ ಯು ಬಾಯ್. ಎಲ್ಲರಿಗೂ ನಮಸ್ಕಾರ.